ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಗ್ಯಾಸ್ ಸಮಸ್ಯೆ ತಪ್ಪೋದಾದ್ರೂ ಯಾವಾಗ? ಬಂದ್ ಆಗಿದಾವೆ ನಗರದ ಕೆಲ ಗ್ಯಾಸ್ ಸ್ಟೇಷನ್ಗಳು. ಗ್ಯಾಸ್ ಇರೋ ಕಡೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ. ಗ್ಯಾಸ್ ಅಭಾವ ಇದೆ. ಕೆಲವು ಕಡೆ ಗ್ಯಾಸ್ ಇದ್ರೂ ಕೂಡ ಆಟೋಗಳು ಸಾಲ್ಗಟ್ಟು ನಿಂತಿವೆ. ಯಾರಿಗೆ ಅಂತ LPG ತುಂಬಿಸೋದಕ್ಕೆ ಸಾಧ್ಯ? ಆಟೋ LPG. ರಾಜಾಜಿನಗರದ ಮಾಗಡಿ ರಸ್ತೆಯಲ್ಲಿರುವಂತಹ ಬಂಕ್ ಈಗಾಗಲೇ ಬಂದ್ ಆಗಿದೆ. 2-3 ದಿನಗಳಿಂದ ಟೋಟಲ್ ಎನರ್ಜೀಸ್ ಬಂಕ್ ಬಂದ್ ಆಗಿದೆ. ಪ್ರತಿದಿನ ಗ್ಯಾಸ್ಗಾಗಿ ಬಂಕ್ಗೆ ಬಂದು ವಾಪಸ್ ಹೋಗ್ತಾ ಇರುವಂತಹ ಆಟೋ ಚಾಲಕರು ಬಂಕ್ ಬಂದ್ ಮಾಡಿ ಕೆಲ ಸಿಬ್ಬಂದಿಯನ್ನ ಊರಿಗೆ ಕಳಿಸ್ಬಿಟ್ಟಿದ್ದಾರೆ ಮಾಲೀಕರು. ಕಂಪನಿಯಿಂದಲೇ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ ಅಂತೇಳಿ ಸಿಬ್ಬಂದಿ ಇಲ್ಲಿ ಒಂದು ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಸದ್ಯ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕೆಲವು ಆಟೋ ಸ್ಟೇಷನ್ ಗ್ಯಾಸ್ ಸ್ಟೇಷನ್ಗಳ ಬಂದ್ ಆಗಿದ್ರೆ, ಇನ್ನು ಕೆಲವು ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರು ಕ್ಯೂನಲ್ಲಿ ನಿಂತು ಗ್ಯಾಸ್ ಅನ್ನು ಹಾಕಿಸಿಕೊಳ್ಳುವುದಕ್ಕೆ ಮುಗಿಬೀಳ್ತಾ ಇದ್ದಾರೆ. ಸದ್ಯ ನಾನು ರಾಜಾಜಿನಗರದ ಮಾಗಡಿ ರಸ್ತೆಯಲ್ಲಿರುವ ಟೋಟಲ್ ಎನರ್ಜೀಸ್ ಆಟೋ ಗ್ಯಾಸ್ನ ಸ್ಟೇಷನ್ ನಲ್ಲಿದ್ದೇನೆ. ಸದ್ಯ ಇದು ಕಳೆದ ಹಲವು ದಿನಗಳಿಂದ ಬಂದ್ ಆಗಿದೆ. ಇದರಿಂದ ಈ ಆಟೋ ಗ್ಯಾಸ್ ಸ್ಟೇಷನ್ಗೆ ಏನು ಆಟೋ ಚಾಲಕರು ಬರ್ತಾ ಇದ್ರು, ಈ ಆಟೋ ಚಾಲಕರು ಈ ಸ್ಟೇಷನ್ಗೆ ಬಂದು ಏನು ಗ್ಯಾಸ್ ಅನ್ನ ತುಂಬಿಸಿಕೊಳ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಬಂದ್ ಆಗಿದ್ದರಿಂದ ಬೇರೆ ಸ್ಟೇಷನ್ಗಳಿಗೆ ಹೋಗುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಬೇರೆ ಸ್ಟೇಷನ್ಗಳ ಏನು ಟೋಲ್ ಗೇಟ್ ರಸ್ತೆಯಲ್ಲಿರುವ ಭಾರತ್ ಪೆಟ್ರೋಲಿಯಂ ಆಗಿರಲಿ, ಹೀಗೆ ಬೇರೆ ಬೇರೆ ಸ್ಟೇಷನ್ಗಳಿಗೆ ಹೋಗಿ ಏನು ಆಟೋನ ಗ್ಯಾಸ್ ಗಳನ್ನ ಹಾಕಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಈ ಒಂದು ಸ್ಟೇಷನ್ ನಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕಲಾಗಿದೆ. ಯಾಕೆಂದ್ರೆ ಸ್ಟಾಕ್ ಇಲ್ಲ, ಇವರಿಗೆ ಸ್ಟಾಕ್ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಸ್ಟಾಕ್ ಪೂರೈಕೆ ಮಾಡ್ತಾ ಇಲ್ಲ ಹೇಳ್ತಿರುವಂತದ್ದು ಏನು ಸಿಬ್ಬಂದಿಯವರು ಹೇಳ್ತಿರುವಂತದ್ದು ಮಾತು. ಹೀಗಾಗಿ ಕಳೆದ ಹಲವು ದಿನಗಳಿಂದ ಏನು ಬಂದ್ ಆಗಿದ್ದು ಎಲ್ಲ ಏನು ಗ್ಯಾಸ್ ಸ್ಟೇಷನ್ ಏನಿದೆ ಫುಲ್ ಎಲ್ಲ ಖಾಲಿ ಹೊಡಿತಾ ಇದೆ. ಆಟೋ ಚಾಲಕರು ಬರ್ತಾ ಇಲ್ಲ. ಯಾಕೆಂದ್ರೆ ಆಟೋ ಚಾಲಕರಿಗೂ ಕೂಡ ಗೊತ್ತಾಗಿದೆ ಇದು ಬಂದಿದೆ. ಹೀಗಾಗಿ ಎಲ್ಲ ಹೋಗಿ ಕೂಡ ಟೈಮ್ ವೇಸ್ಟ್, ಸಮಯ ವ್ಯರ್ಥ ಅನ್ನೋ ವಿಚಾರಕ್ಕಾಗಿ ಇಲ್ಲಿ ಯಾವುದೇ ಆಟೋ ಚಾಲಕರು ಕೂಡ ಬರ್ತಾ ಇಲ್ಲ. ಏನು ಇದು ಹಲವು ದಿನಗಳಿಂದ ಬಂದ್ ಆಗಿದ್ದು ಸುತ್ತಮುತ್ತ ಆಟೋ ಚಾಲಕರು ಬೇರೆ ಪೆಟ್ರೋಲ್ ಬಂಕ್ ಅಥವಾ ಗ್ಯಾಸ್ ಬಂಕ್ಗಳ ಮೇಲೆ ಅವಲಂಬಿತವಾಗಿದ್ದು ಬಹಳ ಸಂಕಷ್ಟದಲ್ಲಿದ್ದಾರೆ. ಕಳೆದ 4-5 ದಿನಗಳಂತೂ ವಿಪರೀತವಾಗಿ ಆಟೋ ಚಾಲಕರು ಹೈರಾಣಾಗ್ತಾ ಇದ್ದಾರೆ. ಈಗ ಟೋಟಲ್ ಎನರ್ಜಿಯಲ್ಲಿ ಸ್ಟಾಕ್ ಇಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಈಗ ಒಂದು 20 ಡೇಸ್ ಆಯ್ತು ಬಂದಾಗಿ. ಈಗ ಆಟೋ ಚಾಲಕರಿಗೂ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ. ಪಾಪ ಅವರು ಡೈಲಿ ಬಂದು ಕೇಳ್ಕೊಂಡು ಹೋಗ್ತಿದ್ದಾರೆ. ನಾವು ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಅಂತ ಹಾಕಿ ಅವರಿಗೂ ಹೇಳಿ ಸಾಕಾಗೋಗಿದೆ. ಪಾಪ ಆಟೋ ಚಾಲಕರಿಗೆ ಒಂದು ಸ್ವಲ್ಪ ಹೊಡೆತ ಬಿದ್ದಿದೆ. ಅದರಿಂದ ಒಂದು ಸ್ವಲ್ಪ ಬೇಗ ನಮಗೆ ಗ್ಯಾಸ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಕಸ್ಟಮರಿಗೂ ನಮಗೂ ಅನುಕೂಲ. ಸರ್, ಇವಾಗ ಸದ್ಯ ಈ ನಿಮ್ಮ ಸ್ಟೇಷನ್ ಅಲ್ಲಿ ಗ್ಯಾಸ್ ಖಾಲಿ ಆಗಿದೆ, ಎಲ್ಲ ಖಾಲಿ ಹೊಡಿತಾ ಇದೆ. ಯಾವಾಗ ನಿಮ್ಮ ಸ್ಟೇಷನ್ಗೆ ಗ್ಯಾಸ್ ಬರ್ಬೋದು ಅನ್ನೋದೊಂದು ನಿರೀಕ್ಷೆ ಇದೆ ಸರ್ ನಿಮ್ಗೆ? ಸರ್, ನಮಗೆ ಸ್ಟಾಕ್ ಇಲ್ಲ ಅಂತ ನಾವು ಸೇಲ್ಸ್ ಆಫೀಸರ್ಗೆ ಫೋನ್ ಮಾಡಿದ್ದು. ಕಂಪ್ನಿಲೇ ಸ್ಟಾಕ್ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಮುಂದುವರಿಯುತ್ತಾ ಇನ್ನು ಆಟೋ ಚಾಲಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಸ್ಟೇಷನ್ ಇಂದ ಗ್ಯಾಸ್ ಸ್ಟೇಷನ್ಗೆ ಹೋಗಿ ಸಿಟಿ ರೌಂಡ್ಸ್ ಅನ್ನೋ ರೀತಿಯಲ್ಲಿ ಗ್ಯಾಸ್ ಸ್ಟೇಷನ್ಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲಾದರೂ ಈ ಪರಿಸ್ಥಿತಿಗೆ ಬ್ರೇಕ್ ಹಾಕ್ತಾರಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.